ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಹಾಗೆ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಇವತ್ತಿನ ವ್ಲಾಗ್ನ ಇಲ್ಲಿಂದನೇ ಶುರು ಮಾಡೋಣ ಬನ್ನಿ. ಏನಿದು ಪಾಪುಗೆ ಅಪ್ಲೈ ಮಾಡ್ತಾ ಇರೋದು ಅಂತ ನೋಡ್ತಾ ಇದ್ದೀರಾ. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಇವಳಿಗೆ ಮುಖದ್ದು ಅಂದರೆ ಫೇಸ್ ಮೇಲೆ ಮಾರ್ಕ್ ಆಗಿದೆ ಅಲ್ವಾ, ಅಂದರೆ ಲೈಕ್ ಬಿಳ್ಚಿಪ್ ಥರ ಆಗಿದೆ ಅಲ್ವಾ ವೈಟ್ಗೆ. ಸೊ ಅದಕ್ಕೆ ಹಾಸ್ಪಿಟಲ್ಗೆ ತೋರಿಸಿದ್ವಲ್ಲ, ಅದು ಸೊ ಅವರು ಒಂದು ಕ್ರೀಮ್ನ ಕೊಟ್ಟಿದ್ರು ಅಪ್ಲೈ ಮಾಡೋದಕ್ಕೆ. ಅವಳು ಎದ್ದಿರೋ ಟೈಮಲ್ಲಿ ಇದನ್ನು ಮಾಡೋದಕ್ಕೆ ಹೋದ್ರೆ ಅವಳು ಮಾಡಿಸ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ. ಕೈಗೆ ಮತ್ತು ಬಟ್ಟೆಗೆಲ್ಲ ಮಾಡ್ಕೊಂಡ್ಬಿಡ್ತಾಳೆ. ಸೊ ಅದಕ್ಕೋಸ್ಕರ ಅವಳನ್ನ ಮಲಗಿಸ್ಬಿಟ್ಟು ಈ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೆ. ನಿಮ್ಮ ಮಗುಗೂ ಯಾರಿಗಾದರೂ ಈ ಥರ ಫೇಸಲ್ಲಿ ವೈಟ್ಗಿದ್ರೆ ಈ ಒಂದು ಕ್ರೀಮ್ನ ತರಿಸ್ಕೊಂಡು ಅಪ್ಲೈ ಮಾಡಿ. ಹಾಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಟಾನಿಕ್ ಕೂಡ ತೋರಿಸ್ತೀನಿ. ವಿಟಮಿನ್ ಏನಾದರೂ ಕಮ್ಮಿ ಆಗಿದ್ರೆ ನಿಮ್ಮ ಮಗುವಿಗೆ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈ ಒಂದು ಕ್ರೀಮ್ನ ನಿಮ್ಗೆ ಏನಾದರೂ ಬೇಕಿದ್ದರೆ ತರಿಸಿ, ಆ ಥರ ನಿಮ್ಮ ಮಗುವಿಗೆ ಆಗಿದ್ದರೆ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು ನಾನು ವರ್ಕ್ಗೆ ಹೋಗ್ತಿದ್ರಿಂದ ನನಗೆ ಸ್ವಲ್ಪ ಮನೇಲಿ ಕೆಲಸ ಮಾಡೋದು ಕಮ್ಮಿ ಆಗಿಬಿಟ್ಟಿತ್ತು. ಅಂದರೆ ಅಲ್ಲೂ ಮಾಡಿ ಇಲ್ಲೂ ಮನೆಯಲ್ಲೂ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು ನನಗೆ. ಸೊ ಇವತ್ತು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಪಾಪುಗೆ ಮತ್ತು ನನಗಿಬ್ರಿಗೂ ನೆಗಡಿ ಆಗಿಬಿಟ್ಟಿತ್ತು. ಸೊ ಲೀವ್ ಹಾಕಿದಾಗ ಸೊ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ಬಟ್ಟೆ ಎಲ್ಲ 3 ದಿನದಿಂದ ವಾಶ್ ಮಾಡಿದ ಬಟ್ಟೆ ಎಲ್ಲ ಹಾಗೆ ಇತ್ತು. ಸೊ ಅದನ್ನೆಲ್ಲ ಮಡಚಿಟ್ಟು ನಮ್ಮ ಪಾಪುಗೆ ಅವಳಿಗೆ ಟಿ ವಿ ಹಾಕ್ಕೊಟ್ಟಿದ್ದೆ, ಓಕೆನಾ. ಅವಳು ಆ್ಯಕ್ಚುಲಿ ಈ ಟಿ ವಿಲಿ ನಾವು ನೋಡೋ ಥರ ಅಂದರೆ ಅವಳೇನೂ ನೋಡೋದಿಲ್ಲ. ಅವಳು ನೋಡೋದೇ ಜಾಸ್ತಿ ಈ ಡಾಲ್ಸು ಮತ್ತು ಈ ಥರ ಗೊಂಬೆಗಳನ್ನೇ ಅವಳು ಹಾಕ್ಸ್ಕೊಂಡು ನೋಡೋದು. ಬೇರೆದೇನಾದರೂ ಹಾಕಿದ್ರೆ ಚಾನಲ್ನ ಚೇಂಜ್ ಮಾಡಿಸೋದಕ್ಕೆ ಬಿಡೋದಿಲ್ಲ ಅವಳು. ಆ್ಯಂಡ್ ನೋಡ್ತಾ ಇರ್ಬೋದು, ಸಿರಪ್ ನಿಮ್ಗೆ ಹೇಳಿದೆ ಅಲ್ವಾ, ಆ ಸಿರಪ್ ಬಂದು ಇದೆ ಜಿನ್ಕೋವಿಟ್ ಅಂತ. ನಿಮ್ಮ ಮಕ್ಕಳಲ್ಲಿ ಏನಾದರೂ ವಿಟಮಿನ್ ಕಮ್ಮಿ ಆಗಿದ್ದರೆ ಈ ಥರ ಫೇಸಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಮ ಪಾಪುಗೆ ಈ ಒಂದು ಸಿರಪ್ನ ಕೊಟ್ಟಿದ್ರು, ಓಕೆನಾ. ಇದು ಬಂದು ಆ್ಯಕ್ಚುಲಿ ನಾವು ತಂದಿದ್ದು ಇವಳಿಗೆ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಕರ್ಕೊಂಡು ಬಂದ್ವಿ ಅಲ್ವ, ಅವತ್ತೇ ಅಪೋಲೋದಲ್ಲಿ ಎಲ್ಲ ತಂದಿದ್ದು ಇವಳಿಗೆ. ನನ್ನ ಮಗಳೇನು, ನಾನು ಆಚೆ ಏನೋ ಕೆಲಸ ಮಾಡ್ತಿದ್ದೆ, ಇವಳೇನು ಮಾಡಿದ್ಲು ಒಳಗಡೆ ಆಡ್ತಿದ್ಲಲ್ವ, ನಾನು ಆಡ್ತಿದ್ದಾಳೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಬಟ್ ಅದು ಗ್ಲಾಸ್ದಂತ ಗೊತ್ತಿರಲಿಲ್ಲ ಸಿರಪ್ ಬಾಟಲ್ ನನಗೆ. ಅವಳೇನು ಮಾಡಿಬಿಟ್ಟಿದ್ದಾಳೆ, ಆಡ್ತಾ ಕೈನ ಬಿಟ್ಬಿಟ್ಟಿದ್ದಾಳೆ. ಅದು ಒಡೆದೋಗ್ಬಿಟ್ಟೈತೆ. ಆ ಕೋಪದಲ್ಲಿ ಅವಳಿಗೆ ಹೊಡೆದ್ಬಿಟ್ಟಿದ್ದೆ ಪಾಪ, ಚೆನ್ನಾಗಿ ಕೋಪ ಬಂದು. ನೆಕ್ಸ್ಟು ಅಲ್ಲಿ ಅವಳಿಗೆ ಅಂದ್ಬಿಟ್ಟು ಬಟರ್ ಕುಕ್ಕೀಸ್ನ ತಂದು ಇಟ್ಕೊಂಡಿದ್ದೆ, ಓಕೆನಾ. ಪಾಪ ಅಂದರೆ ಮಕ್ಳುಗಳಿಗೆ ನಾರ್ಮಲ್ ಬಿಸ್ಕೆಟ್ಸ್ನ ಕೊಡೋದಕ್ಕಿಂತ ಈ ಥರದ್ದು ಕೊಟ್ಟರೆ ಅಷ್ಟು ಮಂದ ಆಗೋದಿಲ್ಲ ಮಕ್ಕಳಿಗೆ, ಮತ್ತು ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಳಿಗೆ ಈ ಥರ ಬಿಸ್ಕೆಟ್ನ ತರಿಸಿಟ್ಕೊಂಡ್ಬಿಡ್ತೀನಿ ನಾನು. ಆ್ಯಂಡ್ ನೋಡ್ತಾ ಇರ್ಬೋದು, ಫೈನಲಾಗಿ ಅವಳಿಗೆ ಬಿಸ್ಕೆಟ್ ಕೊಟ್ಬಿಟ್ಟು ಸಮಾಧಾನ ಮಾಡಿ ಕೂರಿಸಿದೆ. ನೆಕ್ಸ್ಟ್ ನೈಟ್ ನಮ್ಮ ಮನೆಯವರು ಸ್ವಲ್ಪ ಮನೆಗೆ ಐಟಮ್ಸ್ನ ತಂದಿದ್ರು, ಓಕೆನಾ. ಬೆಂಡೆಕಾಯಿ, ಉಪ್ಪು ಮತ್ತು ಪಾತ್ರೆ ತೊಳೆಯೋಕ್ಕೆ ನಾರಿರಲಿಲ್ಲ, ಸ್ಟೀಲ್ ನಾರು. ಸೊ ಅದು ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಇದೆಲ್ಲ ಬೇಕಿತ್ತು. ಸೊ ಮನೆಗೆ ಇದನ್ನೆಲ್ಲ ಐಟಮ್ಸ್ನ ತಂದಿದ್ರು, ಓಕೆನಾ. ಸೊ ಅದನ್ನೆಲ್ಲ ಎತ್ತಿಡೋಕ್ಕೆ ಅಂತ ಹೋದರೆ ನನ್ನ ಮಗಳು ಅದನ್ನೆಲ್ಲ ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು ಮುಂದೆ ಎಲ್ಲನೂ ಇಟ್ಕೊಂಡು ಕೂತಿದ್ಲು, ಓಕೆನಾ. ಅವಳು ಹಿಂಗೇನೆ, ಅವಳು ಗೊಂಬೆಗಳು ಕೊಟ್ಟರೆ ಆಟ ಆಡೋದಿಲ್ಲ. ಈ ಥರ ಮನೆಯಲ್ಲಿರೋ ಸಾಮಾನು ಮತ್ತು ಈ ಮನೇಲಿ ಏನೋ ಪಾತ್ರೆ ಸಾಮಾನು ಇಟ್ಟಿರ್ತೀವಲ್ಲ ಅದರಲ್ಲೇ ಅವಳಿಗೆ ಆಟ. ಆ್ಯಂಡ್ ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಶಾವಿಗೆ ಪಾಯಸ ಮಾಡು ಅಂತ ನನಗೆ ಹೇಳಿದ್ರು. ಬಟ್ ನನಗೆ ಹುಷಾರಿಲ್ಲದೆ ಇರೋ ಕಾರಣದಿಂದ ನನ್ನ ಕೈಲಿ ಮಾಡೋದಕ್ಕಾಗ್ತಿರ್ಲಿಲ್ಲ. ಸೊ ನಮ್ಮ ಮನೆಯವರೇ ಶಾವಿಗೆ ಎಲ್ಲ ಹುರಿದಿಟ್ಕೊಂಡು ಪಾಪ ಅವರೇ ಮಾಡ್ತಾಯಿದ್ರು. ಆ್ಯಂಡ್ ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ, ಅದೊಂದು ಖುಷಿ ಆಗುತ್ತೆ. ನಾನು ಏನು ಹೇಳಿದ್ರು ಇಲ್ಲ ಅನ್ನೋದಿಲ್ಲ, ಅದು ಕೆಲಸದಲ್ಲಿ ಆಗಿರ್ಬೋದು, ಬೇರೆ ವಿಷಯದಲ್ಲಿ ಆಗಿರ್ಬೋದು. ಆ್ಯಂಡ್ ನಾನಿಲ್ಲಿ ಹೆಸ್ರು ಕಾಳು ಸಾಂಬಾರನ್ನ ಮಾಡಿ ಇಟ್ಟಿದ್ದೆ, ಅವ್ರು ಬರೋದಕ್ಕೆ ರೈಸ್ ಮಾಡಿ ಸಾಂಬಾರು ಮಾಡಿ ಇಟ್ಟಿದ್ದೆ. ಸೊ ಬಂದು ಅವರು ಪಾಯಸ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಶಾವಿಗೆ ಪಾಯಸಕ್ಕೆ ಡ್ರೈ ಫ್ರೂಟ್ಸು ತುಪ್ಪ ಜೊತೆ ಎಲ್ಲ ಹಾಕಿ ಹುರ್ಕೊತಾ ಇದ್ದಾರೆ. ಆ್ಯಂಡ್ ಇದು ಫೈನಲಾಗಿ ಚೆನ್ನಾಗಿ ಬಂತು ಎಲ್ಲ. ಬಟ್ ಏನು ನಾನು ಹೇಳ್ದೆ ನಮ್ಮ ಮನೆಯವ್ರಿಗೆ, ಅಂದರೆ ಹಾಲು ಸ್ವಲ್ಪ ಕಮ್ಮಿ ಇತ್ತು, ಹಾಲಿಗೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಆವಾಗ ಮೀಡಿಯಮ್ಮಾಗಿ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಬಟ್ ಅವರು ಅದೇ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರು. ಅದು ಫೈನಲಾಗಿ ಸ್ವಲ್ಪ ಗಟ್ಟಿ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಎಲ್ಲ, ಬಟ್ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು ಅಷ್ಟೇ. ಆ್ಯಂಡ್ ನೋಡ್ತಾ ಇರ್ಬೋದು, ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಮತ್ತು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡೋಕ್ಕೆ ಹೇಳಿದ್ದೆ ನಮ್ಮ ಮನೆಯವ್ರಿಗೆ, ಓಕೆನಾ. ಫುಡ್ ಕಲರ್ ಆ್ಯಕ್ಚುಲಿ ಯಾವುದೇ ಊಟಕ್ಕೂ ಆ್ಯಡ್ ಮಾಡಬೇಡಿ, ಬಟ್ ಅಂದರೆ ನಾವೇನು ಡೈಲಿ ಆ್ಯಡ್ ಮಾಡೋದಿಲ್ಲ, ಅಪರೂಪಕ್ಕೆ ಸಲ ಆ್ಯಡ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಚೇಂಜ್ ಆಯಿತು ಅಂತ. ಈ ಟೆಂಪಲಲ್ಲಾಗಿರ್ಬೋದು ಅಥವಾ ಈ ಮದುವೆ ಟೈಮಲ್ಲಿ ಆಗಿರ್ಬೋದು ಹೇಗೆ ಮಾಡ್ತಾರೆ ಅದೇ ರೀತಿ ಇತ್ತು, ಬಟ್ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು ಅಷ್ಟೇ, ಓಕೆನಾ. ಏನೋ ಮಾಡ್ತಾವಳಲ್ಲ ಅವಳು, ಹೋಗಿ ಆಚೆ ನೋಡು. ಆರದ್ಮೇಲೆ ಗಟ್ಟಿಯಾಗಿ ಹಚ್ಕೊಂಡ್ರು.
ಆ್ಯಂಡ್ ಫೈನಲಿ ನೋಡ್ತಾ ಇರ್ಬೋದು ರೆಸಿಪಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಸಾಂಬಾರು ಮಾಡಿ ಹೆಸ್ರು ಕಾಳು ಸಾಂಬಾರು ಮಾಡಿದ್ದು ಸ್ವಲ್ಪ ಖಾರ ಆಗಿಬಿಟ್ಟಿತ್ತು. ಓಕೆನಾ, ನನ್ನ ಮಗಳು ತಿನ್ನೋಕ್ಕೆ ರೆಡಿ ಇರಲಿಲ್ಲ. ಅದನ್ನು ಖಾರ ಇದ್ದರೆ ಅವಳು ಬಾಯಿಗೂ ತೊಗೊಳೋದಿಲ್ಲ ಅವಳು. ನೆಕ್ಸ್ಟ್ ಇಲ್ಲಿ ಅವಳಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅನ್ನನ ತಿನ್ನಿಸ್ಬಿಟ್ಟು ನಾವು ಊಟ ಮಾಡೋದಕ್ಕೆ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಸೊ ಫೈನಲಾಗಿ ಊಟ ಮಾಡಿಕೊಂಡು ನನಗೆ ಹುಷಾರಿರಲಿಲ್ಲ. ಓಕೆನಾ, ಇದು ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ಸೊ ನಮ್ಮ ಮನೆಯವ್ರು ಟ್ಯಾಬ್ಲೆಟ್ ಕೊಟ್ಟರು. ಓಕೆನಾ, ಆ್ಯಕ್ಚುಲಿ ಟ್ಯಾಬ್ಲೆಟ್ ಮೆಡಿಕಲ್ನ ಇಟ್ಕೊಬಿಟ್ಟಿದ್ದೆವು ನಮ್ಮ ಮನೇಲಿ. ಸೊ ನಾನು ತೊಗೊಳೋದಕ್ಕೆ ಹೋದ್ರೆ ನನಗೆ ಕನ್ಫ್ಯೂಸ್ ಆಗುತ್ತೆ ಯಾವುದು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೆಯವರು ಟ್ಯಾಬ್ಲೆಟ್ ಕೊಟ್ಟರು. ಓಕೆನಾ, ಸೊ ಟ್ಯಾಬ್ಲೆಟ್ನ ತೊಗೊಂಡು ನೆಕ್ಸ್ಟು ಲಾಸ್ಟಲ್ಲಿ ನಮ್ಮ ಮನೆಯವರು ಪಾಯಸ ಹಾಕ್ಕೊಟ್ರು. ಓಕೆನಾ, ಅದನ್ನು ತಿನ್ಕೊಂಡು ನೈಟಿಂದ ಅವತ್ತಿನ ವ್ಲಾಗ್ ಅಷ್ಟೇ ನಾನು ಎಂಡ್ ಮಾಡಿದೆ. ನೆಕ್ಸ್ಟ್ ಇದು ಅದ್ರ ಮಾರನೇದು ವ್ಲಾಗು. ಬೆಳಗ್ಗೆನೇ ಎದ್ದು ನಮ್ಮ ಮನೆಯವ್ರಿಗೆ ಚಪಾತಿ, ಅದೇ ಹೆಸ್ರು ಕಾಳ್ದು ಪಲ್ಯ ಗಟ್ಟಿಗೆ ಮಾಡಿದ್ದಿದ್ದು ನಾನು. ಸೊ ಅದಿತ್ತಲ್ವ, ಅದಕ್ಕೆ ಚಪಾತಿನ ಮಾಡಿಬಿಟ್ಟು ಅವ್ರಿಗೆ ಟಿಫನ್ಗೆ ಹಾಕ್ಕೊಟ್ಟಿದ್ದೆ. ನೆಕ್ಸ್ಟ್ ಇಲ್ಲಿ ನನ್ನ ಮಗಳಿಗೆ ಸಿರಪ್ ಹಾಕೋಣ ಅಂತ ಹೇಳ್ಬಿಟ್ಟು ಇದು 2 ಮಂತ್ಸ್ವರೆಗೂ ಹಾಕೋದಕ್ಕೆ ಹೇಳಿದ್ದಾರೆ ಅವಳಿಗೆ. ಓಕೆನಾ, ಅಂದರೆ ವಿಟಮಿನ್ ಕಮ್ಮಿ ಇರೋದ್ರಿಂದ 2 ಮಂತ್ಸ್ವರೆಗೂ ಹಾಕಿ ಮತ್ತು ಆ ಕ್ರೀಮ್ ಬಂದು 2 ವೀಕ್ಸ್ವರೆಗೂ ಅಪ್ಲೈ ಮಾಡೋದಕ್ಕೆ ಹೇಳಿದ್ದಾರೆ. ಮತ್ತು ಇನ್ನೊಂದು ಚಿಕ್ಕದೊಂದು ಕೊಟ್ಟಿದ್ರು. ಓಕೆನಾ, ಮೇ ಬಿ ಅದು ಜಂತುಳಿ ಸಿರಪ್ ಅನ್ಕೊತೀನಿ. 5 ml ಹಾಕ್ಬಿಟ್ಟು ಮಿಕ್ಕಿದ್ನ ಬಿಸಾಕ್ಬಿಡಿ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಹಾಕಿದ್ದೀವಿ. ಇದನ್ನು ಮಾತ್ರ ನಾವು 2 ಮಂತ್ಸ್ವರೆಗೂ ರೆಗ್ಯುಲರಾಗಿ ಹಾಕ್ತಾನೆ ಇರಬೇಕು. ಪರ್ ಡೇ, ಅಂದರೆ ಡೈಲಿ 1 ಟೈಮ್ ಆದರೂ ಹಾಕಲೇಬೇಕು. ಬಟ್ ನನ್ನ ಮಗಳು ಚೆನ್ನಾಗಿ ಕುಡ್ಕೊತಾಳೆ. ಓಕೆ, ಸಿರಪ್ಪು ಮೊದಲಾಗಿದ್ದರೆ ತೊಗೊತಾ ಇರಲಿಲ್ಲ, ವಾಮಿಟ್ ಮಾಡ್ಕೊಬಿಡು ಅವಳು ಕುಡಿಸಿದ ತಕ್ಷಣ. ಬಟ್ ಇವಾಗ ಅವಳೇ ಕೇಳಿ ಇಷ್ಟಪಟ್ಟು ಕುಡಿತಾಳೆ. ಓಕೆನಾ, ನೆಕ್ಸ್ಟು ಕೆಲಸದಿಂದ ಬಂದು ಬೆಳಗ್ಗೆ ತಿರ್ಗಾ ಮತ್ತೆ ಡ್ಯೂಟಿಗೆ ಅಂದರೆ ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ, ಸ್ನಾನ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟೇ ಸ್ನಾನ ಮಾಡಿದ್ರಿಂದ ನಾನು ಹಾಗೆ ತಲೆನ ಕತ್ಬಿಟ್ಟಿದ್ದೆ. ಯಾವ ತಲೆಯಲ್ಲೇ ಮೇ ಬಿ ಅದಕ್ಕೆ ಏನೋ ಕೋಲ್ಡ್ ಏನೋ ಆಗ್ಬಿಟ್ಟೈತೆ. ಸೊ ಅದಕ್ಕೋಸ್ಕರ ಸಿಕ್ಬಿಡ್ಸೋಣ ಅಂತ ಹೇಳ್ಬಿಟ್ಟು ತಲೆನ ಬಾಚ್ಕೊಳ್ತಿದ್ದೆ. ಓಕೆನಾ, ಆಮೇಲೆ ನಮ್ಮಮ್ಮ ಫೋನ್ ಮಾಡಿದ್ರು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಹಂಗೇ ನಾನು ಮಗಳು ಇಲ್ಲಿ ಆಚೆಗಡೆ ಬಟ್ಟೆ ಎಲ್ಲ ಒಣಗಾಕಿದ್ದೆ. ಓಕೆನಾ, ಅದನ್ನು ಒಂದೊಂದಾಗಿ ತೊಗೊಂಬಂದು ಕೊಡ್ತಾಯಿದ್ಲು. ಆ್ಯಂಡ್ ನೋಡ್ತಾ ಇರ್ಬೋದು ನನಗಂತೂ ಸಿಕ್ಕಾಪಟ್ಟೆ ತಲೆ ನೋಯ್ತಾಯಿತ್ತು. ಸೊ ನನ್ನ ಮಗಳು ವಿಕ್ಸ್ನು ತೊಗೊಬಂದು ಕೊಟ್ಟಳು. ಅವಳು ಅವ್ಳಿಗೇನಾದರೂ ಹೇಳಿದ್ರು ಅದನ್ನು ತೊಗೊಬಂದು ಕೊಡ್ತಾಳೆ. ನಾನು ಹೇಳಿದ ಕೆಲಸ ಮಾಡ್ತಾಳೆ. ಅಂದರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ. ಇವಾಗ 1 year ಮೇಲೆ 7 months ಆಗಿದೆ ಅವಳಿಗೆ. ನಾವು ಹೇಳೋದನ್ನೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ. ನೋಡ್ತಾ ಇರ್ಬೋದು ಅದು ಎಲ್ಲಿ ಹಾಕ್ಕೊತಾರೆ ಅಂತ ಹೇಳಿದ್ರೆ ಎಲ್ಲನೂ ತೋರಿಸುತ್ತೆ ಅದು. ಹಾಯ್ ಮಾಡಲ್ಲ ಎಲ್ರಿಗೂ, ಹಾಯ್ ಮಾಡು, ಹಾಯ್ 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 ಮಾಡು. ಬಂಗಾರ ಏನದು ಮಾಡ್ತಾ ಇರೋದು ಕೂಡ ನಾನು ಕುಯ್ ಕೊಡ್ತೀನಿ. ಆ್ಯಂಡ್ ಫೈನಲಾಗಿ ಮನೇಲಿ ಪಪ್ಪಾಯ ಇತ್ತು. ಓಕೆನಾ, ನನ್ನ ಮಗಳಿಗೆ ಪಪ್ಪಾಯ ಅಂದರೆ ತುಂಬ ಇಷ್ಟ. ಅದು ಹಣ್ಣಾಗಿದ್ದು ನೋಡಿಬಿಟ್ಟು ಅವಳೇ ಎತ್ಕೊಂಡು ಬಂದು ಆಚೆಗಡೆ ಚಾಕು ತಗೊಬಂದು ಕೂತಿದ್ಲು. ಓಕೆನಾ, ಸೊ ಆಮೇಲೆ ನಾನೇ ಅವಳಿಗೆ ಕುಯ್ದು ಕೊಟ್ಬಿಟ್ಟು ನೆಕ್ಸ್ಟು ನಾವು ಮನೇನ ಶಿಫ್ಟ್ ಮಾಡ್ತಾಯಿದ್ದೀವಿ. ಓಕೆನಾ, ಇವಾಗಿದ್ದಿದ್ದು ಮನೇಲಿ ನಮಗೆ ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು ಯಾವುದೇ ರೀತಿ ಫೆಸಿಲಿಟಿ ಇರಲಿಲ್ಲ. ಬಟ್ ನಾವು ಇರೋದು ಇಬ್ಬರಿಗೆ ಅಂತ ಹೇಳಿಬಿಟ್ಟು ಫುಲ್ ಒಂದು ಹಾಲ್ ಇತ್ತು, ಸೆಪ್ರೇಟ್ ಬಾತ್ರೂಮ್ ಮತ್ತು ವಾಶ್ರೂಮ್ ಇತ್ತು. ಸೊ ಇದನ್ನು ಮಾಡ್ಕೊಂಡಿದ್ವಿ. ಸೊ ಇವಾಗ ಮನೇನ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾಯಿದ್ವಿ. ಮನೆ ಚೇಂಜ್ ಮಾಡಬೇಕಾದ್ರೆ ಇದೊಂದಂತೂ ಪ್ರಾಬ್ಲಮ್ ಇರುತ್ತೆ. ಎಲ್ಲ ಲಗೇಜ್ನ ಸಾಗಿಸೋದಕ್ಕಂತೂ ಸಾಕಾಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಇದನ್ನೆಲ್ಲ ಸಜ್ಜದ ಮೇಲೆ ಹಂಗೆ ಹಾಕ್ಬಿಟ್ಟಿದ್ವಿ, ಏನೂ ಕ್ಲೀನ್ ಮಾಡ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ಎತ್ತಿ ಇವಾಗ ಕ್ಲೀನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ಮನೆಗೆ ಹೋದ್ಮೇಲೆ ಹೊಸ ಮನೆಗೆ ಯಾವ ಮನೆ ಹೇಗೆ ಅಂತ ಕಂಪ್ಲೀಟ್ ವ್ಲಾಗ್ನ ಮಾಡ್ತೀನಿ. ಆ್ಯಂಡ್ ನನ್ನ ಮಗಳು ನೋಡ್ತಾ ಇರ್ಬೋದು ಇಲ್ಲಿ ವೇಲ್ನ ಹಾಸ್ಕೊಂಡು ಬಂದು ಬಾಕ್ಲ ಹತ್ರ ಮಲ್ಕೊಂಡಿದ್ಲು. ಆ್ಯಂಡ್ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ 1-2 ವ್ಲಾಗ್ಸ್ ಆದಮೇಲೆ ಹೊಸ ಮನೆಗೆ ಹೋಗೋ ವ್ಲಾಗ್ ಬರ್ಬೋದು ಅಂದ್ಕೊಳ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.